ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮೆಂತ್ಯ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಮೊದಲೇ ಒಂದು ಅಗಲವಾದ ಪ್ಲೇಟ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕೊಂತಿದ್ದೀನಿ. ನೋಡಿ, ಒಂದು ಬಟ್ಲು ಫುಲ್ ಆಗಷ್ಟು ಗೋಧಿ ಹಿಟ್ಟನ್ನ ತಗೋಬೇಕು. ನೋಡಿ, ಇದಾದ್ಮೇಲೆ ಆದಷ್ಟು ನೀವು ಕ್ಲೀನಾಗಿ ಸಾಣಿಸ್ಬಿಟ್ಟು ತಗೊಳ್ಳಿ. ಗೋಧಿ ಹಿಟ್ಟನ್ನೆಲ್ಲ ಸಾಣಿಸ್ಬಿಟ್ಟು ತಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ. ನೋಡಿ, ಸ್ವಲ್ಪ ತೀರಾ ಜಾಸ್ತಿ ಹಾಕೊಂಡ್ ಬೇಡ, ಒಂದ್ ಚಿಟಿಗೆ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ನೋಡಿ, ಇವಾಗ ಇದಕ್ಕೆ ಹಾಕೋಣ. ಅದನ್ನ ಹಾಕೊಂಡ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ನೋಡಿ, ಎಣ್ಣೆ ಹಾಕೊಂಡು ಹಿಟ್ಟು ನಾದ್ಕೊಂಡ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕೊಂತ ಇದನ್ನ ಹಿಟ್ಟನ್ನ ನಾದ್ಕೋಬೇಕು. ನೋಡಿ, ಮಧ್ಯದಲ್ಲಿ ಉಪ್ಪು ಇರುತ್ತಲ್ಲ, ಅದನ್ನ ಉಪ್ಪನ್ನ ಸ್ವಲ್ಪ ಕರಗಿಸ್ಬೇಕು. ಈ ತರ ಪ್ರೆಸ್ ಮಾಡಿದ್ರೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಅದು ಕರಗುತ್ತೆ. ಉಪ್ಪು ಕರಗಿಸ್ಕೊಂಡು ತಗೊಳ್ಳಿ. ನೋಡಿ, ಈ ತರ ಹಿಟ್ಟನ್ನ ಸ್ವಲ್ಪ ಎಲ್ಲ ನೀಟಾಗಿ ತಗೊಂತ ನಾದ್ಬೇಕು. ನೀವು ನಮ್ಗೆ ಜಾಸ್ತಿ ತೀರಾ ನೀರ್ ಜಾಸ್ತಿ ಹಾಕೊಂಡು ನಾದ್ಕೊಂಡ್ರೆ ಅಷ್ಟೊಂದು ಇದಾಗ ನೀರ್ ತರ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನಾದ್ಕೊಳ್ಳಿ. ನೋಡಿ, ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ನಾನು ಹೇಳಿದ್ದೀನಿ. ನೋಡಿ, ಈ ತರ ಇತ್ತಲ್ವ, ಈ ತರ ಇದ್ದಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಇದಕ್ಕೆ ಇನ್ನ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಅರ್ಧ ಚಮಚ ಅಷ್ಟು, ಒಂದು ಸ್ಪೂನ್ ಅಷ್ಟರಾದ್ರೆ ಸಾಕು. ನೋಡಿ, ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಎಣ್ಣೆನ, ಇನ್ನ ಅಷ್ಟು ಮಿಕ್ಕಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಇನ್ನೊಮ್ಮೆ ನಾದ್ಕೊಳ್ಳೋಣ ಈ ತರ. ನೋಡಿ, ಇದನ್ನ ನೀವು ತೀರಾ ಜಾಸ್ತಿ ನೀರ್ ಹಾಕೊಂಡು ಇದನ್ನ ಮಾಡ್ಕೋಬೇಡಿ. ಆದಷ್ಟು ಸಾಫ್ಟ್ ಆಗಿ ನಾದ್ಕೊಳ್ಳಿ. ನೀವು ಹೋಳಿಗೆ ಹಿಟ್ಟಿನ ತರ ತೀರಾ ಅಳಕನು ಬೇಡ, ಮತ್ತೆ ಚಪಾತಿ ಮಾಡೋ ತರ ಗಟ್ಟಿಯಾಗಿರೋದು ಬೇಡ. ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ತೆಳುವಾಗಿದ್ರೆ ಸಾಕು. ನೋಡಿ, ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಈ ತರ ಒಳಗೆ ಹೋಗ್ತಾ ಇರ್ಬೇಕು. ಆ ತರ ಮಾಡ್ಕೋಬೇಕು, ನಾದ್ಕೋಬೇಕು. ಇವಾಗ ಇದಕ್ಕೆ ಒಂದು ಬೌಲ್ ಮುಚ್ಚಿ ನೆನೆಯೋದಕ್ಕೆ ಇಟ್ಕೊಂಡ್ಬಿಡೋಣ. ಇದ್ರೊಳದಕ್ಕೆ ಸ್ಟಫಿಂಗ್ ಮಾಡ್ಕೊಳೋದಕ್ಕೆ ಇದಕ್ಕೆ ಆಲೂಗಡ್ಡೆವನ್ನ ಬೇಯಿಸ್ಕೊಳೋಣ ಬನ್ನಿ. ನೋಡಿ, ಇವಾಗ ಕುಕ್ಕರ್ಗೆ ಒಂದಿಷ್ಟು ನೀರ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ಈ ತರ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಆಲೂಗಡ್ಡೆನ ಆದಷ್ಟು ಈ ತರ ದೊಡ್ಡ ಇದ್ರೆ ಒಂದರಲ್ಲಿ 3 ಭಾಗ ಮಾಡ್ಕೊಳ್ಳಿ. ಚಿಕ್ಕದಿದ್ರೆ ಒಂದರಲ್ಲಿ 2 ಭಾಗ ಮಾಡ್ಕೊಳ್ಳಿ. ತೀರಾ ದೊಡ್ಡ ಇದ್ರೆ ಒಂದರಲ್ಲಿ 4 ಭಾಗ ಈ ತರ ಕಟ್ ಮಾಡಿ ಹಾಕೊಂಡ್ರೆ ಆಲೂಗಡ್ಡೆ ಬೇಗ ಬೆನೆಯುತ್ತೆ. ಈ ತರ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ರೆ ಆಲೂಗಡ್ಡೆನ ಬೇಗನೆ ಬೇಯುತ್ತೆ. ಮತ್ತೆ ಮಾಡ್ಕೊಂಡಿರ್ತಲ್ಲ ಪಲ್ಯ, ಅದು ಕೂಡ ಸಾಫ್ಟ್ ಆಗಿ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ವಿಷಲ್ ಇಟ್ಕೊಂಡು 4 ವಿಷಲ್ ಬರೋವರೆಗೆ ಇದನ್ನ ಕೂಗಿಸ್ಕೊಳ್ಳೋಣ. ಇದನ್ನ ಕೂಗಿಸ್ಕೊಂಡು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಕೊಂಡು ಬರ್ತೇನೆ. ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು. ನೋಡಿ, ಜೀರಿಗೆ ಎಲ್ಲ ಚಟಪಟ ಆದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪನ್ನ ಆದಷ್ಟು ಎಲೆ ಮಾತ್ರ ತಗೊಳ್ಳಿ, ಕಡ್ಡಿ ತಗೊಳಕ್ ಹೋಗ್ಬೇಡಿ. ಎಲೆ ಮಾತ್ರ ಬಿಡಿಸ್ಕೊಂಡು ತಗೊಳ್ಳಿ. ಇದರಲ್ಲಿ ನೀರಿನ ಅಂಶ ಇಲ್ಲದೆ ಹಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ನೀರಿನ ಅಂಶನ ಸ್ವಲ್ಪ ಬ್ರಷ್ ಮಾಡ್ಕೊಂಡು ತಗೊಂಡ್ರೆ ಸಾಕು. ನೋಡಿ, ಈ ತರ ಮೆಂತ್ಯ ಸೊಪ್ಪನ್ನ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ಕೊಂತಾರ ಅದ್ರ ಹಸಿ ವಾಸನೆ ಎಲ್ಲ ಹೋಗಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪಿಗೆ ಇವಾಗ್ಲೇ ಉಪ್ಪು ಹಾಕೊಂಡ್ರೆ ಬೇಗನೆ ಬೆನೆಯುತ್ತೆ. ಅದಕ್ಕೆ ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂತಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ನೀವು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ನೋಡಿ, ಇದಕ್ಕೆ ನೀವು ಖಾರ ನೋಡ್ಕೊಂಡು ನಿಮ್ಗೆ ಟೇಸ್ಟ್ ತಕ್ಕಂಗೆ ತಗೋಬಹುದು. ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಅವನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ನೀವು ಆ ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ. ಇದೆಲ್ಲ ನೀಟಾಗಿ ಪೇಸ್ಟ್ ಎಲ್ಲ ನೀಟಾಗಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತಕೊಂಡು ಬಂದಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡ್ಬರ್ಬೇಕು.
ನಂತರ ಇದಕ್ಕೆ ನೋಡಿ ಇವಾಗ ಪನ್ನೀರ್ ತಗೊಂಡಿದ್ದೀನಿ. ಇದಕ್ಕೆ ಪನ್ನೀರ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಪನ್ನೀರ್ನ ಆದಷ್ಟು ಇದನ್ನ ಸಣ್ಣಗೆ ತುರಿದಿಟ್ಕೋಬೇಕು. ನೋಡಿ ಸಣ್ಣಗೆ ಮಾಡ್ಕೊಂಡು ತಗೊಳ್ಳಿ. ದಪ್ಪ ಪೀಸ್ ಮಾಡಾಕೊಂಡ್ರೆ ಪರೋಟ ಮಾಡೋ ಹೊತ್ನಾಗ ಪರೋಟ ತೀಡ್ಕೊಂತೀವಲ್ಲ ಅವಾಗ ಕಟ್ ಆಗ್ಬಿಡುತ್ತೆ. ಅದಕ್ಕೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತಗೊಳ್ಳಿಲ್ಲ, ತುರಿಮಣೆಲೆ ತುರ್ಕೊಂಬಿಡಿ. ಅದು ತುರಿದ ಕೊಬ್ಬರಿ ತುರಿದು ಅದರಲ್ಲಿ ಹೆರ್ಚ್ಕೊಂಬಿಡಿ. ನೋಡಿ ಇದನ್ನೆಲ್ಲಾನು ಪನ್ನೀರ್ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋಗೆ ಇದನ್ನ ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಅರ್ಧ ಚಮಚಕ್ಕಿಂತ ಕಡಿಮೆ ಅಷ್ಟು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಇರುತ್ತೆ ಅಂದ್ರೆ ಅದಕ್ಕೆ ಅದರಲ್ಲಿ ಸ್ವಲ್ಪ ಹಾಕಿರ್ತೀವಿ. ಇನ್ನು ಸ್ವಲ್ಪ ಹಾಕಿದ್ರೆ ಇದು ಘಮ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಇದರಲ್ಲಿ ಹಾಕೊಂಡು ಅದನ್ನ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಇದ್ರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿ ಬರುತ್ತೆ. ನೋಡಿ ಆಲೂಗಡ್ಡೆನೆಲ್ಲ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನೋಡಿ ಇದನ್ನ ಯಾವ್ದಾದ್ರು ಸ್ಮ್ಯಾಶರ್ ತಗೊಂಡಿದ್ನ ಚೆನ್ನಾಗಿ ನೀವು ಇದನ್ನ ಫ್ರೆಶ್ ಮಾಡ್ಕೊಂಡು ಈ ತರ ಹಿಟ್ಟು ತರ ಈ ತರ ಇರ್ಬೇಕು. ಒಂಥರ ನಾವು ಹೋಳಿಗೆ ಹೂರಣ ಇರುತ್ತಲ್ವಾ, ಒಬ್ಬಟ್ಟು ಹೂರಣ ಆ ತರ ಇದನ್ನ ಸ್ಮೂತ್ ಆಗಿ ಹಾಗಾಗಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಇದೆಲ್ಲಾನು ಆಲೂಗಡ್ಡೆ ಎಲ್ಲ ಇದಕ್ಕೆ ಹಾಕೊಂಡಿದ್ದೀನಿ. ಇವಾಗ ಇದ್ರ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಮೆಂತ್ಯ ಸೊಪ್ಪಿನ ಜೊತೆ ಆಲೂಗಡ್ಡೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆತರ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗ್ಯಾಸ್ ಸ್ಟವ್ನ ಸಣ್ಣ ಇಟ್ಕೊಂಡು ಅದನ್ನ ಮಾಡ್ಕೊಳ್ಳಿ. ಈ ಗ್ಯಾಸ್ ಸ್ಟವ್ ಜೋರ್ ಇಟ್ಕೊಂಡು ಮಾಡ್ಕೊಂಡ್ರೆ ತೆಳಗಡೆ ಎಲ್ಲ ತಳ ಸೀದ್ ಬಿಡುತ್ತೆ. ಅದಕ್ಕೆ ಸಣ್ಣ ಇಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಗ್ನರ್ಸ್ ಆದ್ರೆ ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನಿಮ್ ಪರೋಟ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಇವಾಗ ನೋಡಿ ಇದನ್ನೆಲ್ಲ ಸ್ಮ್ಯಾಶರ್ ನೋಡಿ ಈ ತರ ಇನ್ನು ಸ್ವಲ್ಪ ನಾನು ಈ ತರ ಮಿಕ್ಸ್ ಮಾಡ್ಕೊಂತೀನಿ. ನೋಡಿ ಅಲ್ಲೆಲ್ಲ ಯಾವ ತರ ಗಟ್ಟಿ ಭಾಗ ಇರ್ತಲ್ವ ಆಲೂಗಡ್ಡೆದು ಅದನ್ನೆಲ್ಲ ಈ ತರ ಫ್ರೆಶ್ ಮಾಡ್ಕೊಂಡ್ರೆ ಎಲ್ಲ ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಪರೋಟ ಕಟ್ ಆಗೋದಿಲ್ಲ. ಸರಿಯಾಗಿ ಇದು ಮಾಡ್ಕೊಳಕಂದ್ರೆ ಪರೋಟ ಕಟ್ ಆಗ್ಬಿಡುತ್ತೆ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಒಂದ್ ಪ್ಲೇಟ್ಗೆ ಹಾಕಿ ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಅರ್ಜೆಂಟ್ ಇದ್ರೆ ಒಂದ್ ಪ್ಲೇಟ್ಗೆ ಹಾಕಿ ಬೇಗನೆ ಸ್ವಲ್ಪ ಆರಿಸ್ಕೋಬೇಕು. ಲಂಚ್ ಬಾಕ್ಸ್ಗೆ ಹಿಂಗ ಸ್ಕೂಲ್ಗೆ ಕಟ್ಬೇಕಲ್ವಾ ಅನ್ನೋ ಇದ್ದಾಗ ಆಫೀಸ್ಗೆ ಹೋಗುವಾಗ ಬೇಕಂದಾಗ ಇದನ್ನ ಈ ತರ ಬೇಗನೆ ಒಂದ್ ಪ್ಲೇಟ್ಗೆ ಹಾಕಿ ಆರಿಸ್ಕೊಂಡು ಇಟ್ಕೋಬಹುದು. ನೀವೆಲ್ಲ ಪರವಾಗಿಲ್ಲ ಸಮಯದಿಂದ ಪರವಾಗಿಲ್ಲ ಅಂದ್ರೆ ಅದೇ ಪಾತ್ರೆಯಲ್ಲಿ ಇಟ್ಟು ಅದೇ ತಣ್ಣಗಾಗಿಂದಾಗೆ ನೀವು ಯೂಸ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕು ಪರೋಟಕ್ಕೆ ಒಳಗಡೆ ತುಂಬೋದಕ್ಕೆ ಈ ತರ ಬಾಲ್ ತರ ಮಾಡಿ ಇಟ್ಕೋಬೇಕು. ನೋಡಿ ಈ ಸೈಜ್ಗೆ ಬಾಲ್ನ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಸೈಜಿಗೆ ಬೇಕೋ ನೋಡ್ಕೊಂಡು ಅದರಲ್ಲಿ ಖಾರ ಅದು ಎಲ್ಲ ಇರ್ತಲ್ವ, ನೀವು ಖಾರ ಸಪ್ಪೆ ತಿಂತಿರೋ ಅಥವಾ ಖಾರ ಜಾಸ್ತಿ ತಿಂತಿರೋದು ನೋಡ್ಕೊಂಡು ಅದ್ರೊಳಗಡೆ ಸ್ಟಫಿಂಗಿಗೆ ಬಾಲ್ನ ಮಾಡ್ಕೋಬಹುದು ನೀವು. ನೋಡಿ ಇದನ್ನ ನೀವು ಲಂಚ್ ಬಾಕ್ಸ್ಗೆ ಅಥವಾ ಆಫೀಸ್ಗೆ ಬೇಗ ಮಾಡೋದಾದ್ರೆ ಸ್ವಲ್ಪ ಬೇಗನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೆಲ್ಲ ಮೆಂತ್ಯ ಸೊಪ್ಪು ಅದು ಎಲ್ಲ ಬಿಡಿಸ್ಕೊಳೋದು ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನೀವು ಸ್ವಲ್ಪ ಬೇಗನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ನೋಡಿ ಇದನ್ನೆಲ್ಲ ಉಂಡೆ ತರ ಮಾಡ್ಕೊಂಡು ಇಟ್ಕೊಂತೀನಿ. ಇವಾಗ ಆವಾಗ್ಲೇ ಹಿಟ್ಟು ನಾದಿಟ್ಕೊಂಡಿದ್ವಲ್ಲ ಅದೇನಾಗ್ತದ ನೋಡೋಣ ಬನ್ನಿ. ನೋಡಿ ಹಿಟ್ಟನ್ನ ನಾದಿಟ್ಕೊಂಡಿದ್ವಲ್ಲ ಅದೇನಾಗ್ತದ ನೋಡು. ನೋಡಿ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಇನ್ನೊಂದ್ಸಾರಿ ಮೆದ್ಕೊಂಡ್ಬಿಡೋಣ. ಎಲ್ಲ ಚೆನ್ನಾಗಿ ಹಿಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು, ಮೆದ್ಕೋಬೇಕು ಇನ್ನೊಂದ್ಸಾರಿ. ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಕೈಗೆ ಎಣ್ಣೆ ಹಚ್ಕೊಳ್ಳಿ ಅಥವಾ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಯಾರ ನೀವು ಸ್ವಲ್ಪ ಮೆದ್ಕೊಂಡ್ರೆ ಸಾಕು. ಇವಾಗ ಪರೋಟ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನಾವು ಪರೋಟ ಮಾಡೋದಕ್ಕೆ ಅಂತ ಈ ತರ ಬಟರ್ ಪೇಪರ್ ನಿಮ್ಗೆ ಇಷ್ಟ ಇದ್ರೆ ಈ ಬಟರ್ ಪೇಪರ್ ತಗೋಬಹುದು. ಇಲ್ಲ ಅಂದ್ರೆ ಎಣ್ಣೆ ಹಾಕಿ ಖಾಲಿ ಇದಿರ್ತದೆ ಪ್ಯಾಕೆಟ್, ಎಣ್ಣೆ ಪ್ಯಾಕೆಟ್ ಅಂದ್ರೆ ಅದನ್ನ ಈ ತರ ಕಟ್ ಮಾಡಿ ತಗೋಬಹುದು. ನೋಡಿ ನಾ ಇದ್ರಲ್ಲಿ ಅನುಕೂಲ ಆಗುತ್ತೆ ನನಗೆ, ಇದ್ರಲ್ಲೇನೆ ಮಾಡ್ಕೊಂತೀನಿ. ನಿಮ್ಗೆ ಬಟರ್ ಪೇಪರ್ ಇಷ್ಟ ಇದ್ರೆ ಅದ್ರಲ್ಲೇ ಮಾಡ್ಕೋಬಹುದು. ನೀವು ಹೋಳಿಗೆ ಪ್ಲೇಟ್ ಸಿಗುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ ಇವಾಗ ಈ ತರ ಬಾಲ್ ಒಂದು ಲಿಂಬೆ ಹಣ್ಣು, ಚಿಕ್ಕ ಲಿಂಬೆ ಹಣ್ಣು ಅಷ್ಟೇ ಹಿಟ್ಟು ತಗೊಂಡಿದ್ದೀನಿ. ಈ ತರ ಬಾಲ್ ತರ ಮಾಡ್ಕೋಬೇಕು. ಅದನ್ನ ಚಿಕ್ಕ ಪುರಿ ತರ ಇದು ಮಾಡ್ಕೋಬೇಕು
ಚಪಾತಿನ, ಚಿಕ್ಕ ಚಪಾತಿನ ಮಾಡ್ಕೋಬೇಕು ನೋಡಿ. ಈ ತರ ನಿಧಾನಕ್ಕೆ ನೋಡಿ. ಆದಷ್ಟು ಹೊರಗಡೆ ಆಚೆ ಇರ್ತಲ್ಲ ಅದು ಭಾಗನ ತೆಳು ಮಾಡ್ಕೊಳ್ಳಿ ನೋಡಿ. ಮಧ್ಯಕ್ಕೆ ತೆಳು ಮಾಡ್ಕೊಳ್ಳೋದು ಬೇಡ, ಆಚೆ ಇರೋಂಥ ಭಾಗನ ಫಸ್ಟ್ ತೆಳುವಾಗಿ ತಿಡ್ಕೊಳ್ಳಿ. ಇವಾಗ ಸುತ್ತಕ್ಕೂ ಎಲ್ಲ ಹಂಚಿನ ಇದನ್ನ ನೋಡಿ ಆ ತರ ನೀವು ಇದನ್ನ ಈ ತರ ಮಿಕ್ಸ್ ಹಾಕೋಬೇಕು. ಅದಕ್ಕೆ ಈ ತರ ಹಾಕೊಂಡ್ರೆ ಅದ್ರೊಳಗೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ. ಒಂದಾದ ನಂತರ ಇದನ್ನ ಈ ತರ ಹಾಕೊಂಡಿದ್ದೀನಿ. ಇವಾಗ ಕೆಳಗಡೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಚಿ ಈ ತರ ಬ್ರಷ್ ಸ್ವಲ್ಪ ದೊಡ್ಡದಾಗುವವರೆಗೆ ಇದನ್ನ ಬ್ರಷ್ ಮಾಡ್ಕೋಬೇಕು. ಈ ತರ ಕೈಲೇನೆ ಮಾಡ್ಕೊಂಡ್ರೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಚಪಾತಿ ಮಾಡೋದು ಕೋಲ್ ಇರ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಇದನ್ನ ಪರೋಟನ ತಿಡ್ಕೊಳ್ಳಿ ನೋಡಿ. ಈ ತರ ಲಟ್ಟಿಸ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ. ಆಲೂಗಡ್ಡೆ ಇಲ್ಲಿದೆ, ಅದು ಅವಾಗ್ಲೇ ಸರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದನ್ನ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡ್ಕೊಲಿಕ್ಕಂದ್ರೆ ಈ ತರ ಚಪಾತಿ ಪರೋಟ ತಿಡುವಾಗ ಈ ತರ ಮಧ್ಯದಲ್ಲಿ ಬಂದು ಕಟ್ ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಆ ತರ ಬಂದಾಗಿದ್ದ ಸ್ವಲ್ಪ ಕೈಲೇನೆ ಟ್ಯಾಪ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಪರೋಟ ಕೂಡ ಆಗಲಾಗುತ್ತೆ. ಹಾಗೆ ದಪ್ಪ ಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ತರ ಕೈಲೇನೆ ಸ್ವಲ್ಪ ಬ್ರಷ್ ಮಾಡ್ಕೊಂಡು ಮಾಡ್ಕೋಬಹುದು ನೋಡಿ. ಇವಾಗ ಆ ತರ ಒಂದು ಸ್ಟಫಿಂಗ್ ತುಂಬ್ಕೊಳೋದು ಕೂಡ ಹೇಳಿದ್ನಲ್ವಾ, ಈ ತರ ಕೂಡ ಒಂದು ಸ್ಟಫಿಂಗ್ ತುಂಬ್ಕೋಬಹುದು. ಈ ತರ ನೀವು ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಟ್ಬಿಡ್ಬೋದು ನೋಡಿ. ಅವಾಗ್ಲೇ ಮಾಡಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಬಾಲು ಇದನ್ನ ತುಂಬ್ಕೊಂಡ ಸ್ಟಫಿಂಗ್ ನೋಡಿ. ಈ ತರ ನಿಧಾನಕ್ಕೆ ಈ ತರ ಫ್ರೆಶ್ ಮಾಡ್ಕೊಂತ ಬಂದ್ರೆ ಒಳಗಡೆನೆಲ್ಲ ನೀಟಾಗಿ ಸ್ಟಫಿಂಗ್ ಸರಿಯಾಗಿ ಒಳಗಡೆ ಕುಂದಿರ್ತೈತಿ. ನೀವು ಹಾಗೆ ಇಟ್ಟಿದೆ ಮಾಡ್ಬಿಟ್ರೆ ಅಲ್ಲಲ್ಲಿ ಅದು ಸ್ಟಫಿಂಗ್ ಸರಿಯಾಗಿ ಹೋಗೋದಲ್ಲ, ಅಲ್ಲಿ ಪ್ಲೇನ್ ಆಗಿ ಹಾಕತ್ಬಿಡ್ತಿ, ಅಲ್ಲಿ ಸಪ್ಪೆ ಆಗ್ಬಿಡುತ್ತೆ ಪರೋಟ. ಅದಕ್ಕೆ ಇದನ್ನ ಈ ತರ ಫ್ರೆಶ್ ಮಾಡಿ ತುಂಬಿಕೊಂಡ್ರೆ ಎಲ್ಲ ಕಡೆ ಸ್ಟಫಿಂಗ್ ಹೋಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕೂಡ ಆಗ್ಬಿಡುತ್ತೆ. ಇವನ್ನ ಪಟ ಗ್ಯಾಸ್ ಹಚ್ಕೊಂಡು ಮಾಡ್ಕೊಂಡ್ಬಿಡೋದು. ಈ ತರ ತುಂಬಿಕೊಂಡು ಅದನ್ನ ಬೇಯಿಸ್ಕೊಂತ ಕುತ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿತೆ, ಮತ್ತೆ ಗ್ಯಾಸ್ನ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈ ತರ ಮೊದ್ಲೇನೆ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನ ಬೇಗ ಮಾಡ್ಕೊಟ್ಬಿಡೋದು. ಬಿಸಿಯಾಗಿ ಮಕ್ಕಳಿಗೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಅದ್ರ ಮೇಲ್ಗಡೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ತಿಂತಾರೆ. ಇವಾಗ ತವದ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ವ, ಈಗ ಅದಕ್ಕೆ ಹಾಕೊಂತೀನಿ ನೋಡಿ. ನೀವು ಹಾಕಿದ ತಕ್ಷಣ ತೆಗೆದಕ್ ಹೋಗ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ನಿಧಾನಕ್ಕೆ ಸ್ವಲ್ಪ ಬೆನಿಲ್ಲ, ಅದು ಬೆಂದಿಂದಾಗ ತಕೊಳ್ಳಿ. ನೀವು ಹಾಗೆ ಅದನ್ನ ಹೊಳಿಸಿ ಹಾಕ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ, ಮತ್ತೆ ಕಟ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಹೊಳಿಸಿ ಹಾಕೊಳ್ಳಿ ನೋಡಿ. ಈ ತರ ಚೆಕ್ ಮಾಡ್ಕೊಂತ ಇರ್ಬೇಕು. ಅದು ನೀಟಾಗಿಲ್ಲ ಬಂದಿತ್ತಂದ್ರೆ ಒಳಗಡೆ ಅದನ್ನ ಇವಾಗ ಹೊಳಿಸಿ ಹಾಕೋಬೇಕು ನೋಡಿ. ಇದನ್ನೆಲ್ಲಾನು ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ನಾವು ಆಲೂಗಡ್ಡೆ ಪಲ್ಯ ಅದನ್ನೆಲ್ಲ ಬೆಂದಿದೆ. ಅದೇ ಮೇಲ್ಗಡೆ ಗೋಧಿ ಹಿಟ್ಟು ಮಾತ್ರ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಬೇಗ ಕೂಡ ಆಗ್ಬಿಡುತ್ತೆ, ಚೆನ್ನಾಗಿರುತ್ತೆ ನೋಡಿ. ಅಲ್ಲೆಲ್ಲ ವೈಟ್ ಆಗಿ ಪನ್ನೀರ್ ಹೇಗ್ ಕಾಣ್ತಾ ಇದೆ ಅಂತ ನೋಡಿ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಆವಾಗಲೇ ತುಂಬಿಟ್ಕೊಂಡಿದ್ದಲ್ವ, ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂತೀವಿ, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಕೈಲೇನು ಮಾಡ್ಕೋಬಹುದು. ಈ ತರ ಕೋಲೆಲ್ಲ ಕೂಡ ನೀವು ಮಾಡ್ಕೋಬಹುದು, ಬೇಗ ಕೂಡ ಆಗ್ಬಿಡುತ್ತೆ ನೋಡಿ. ಸೂಪರ್ ಆಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಪರೋಟನ ತಕೊಂಡು ಬೇಯಿಸ್ಕೊಂಡು ಬಂದಿದ್ದೀನಿ. ಈಗೆಲ್ಲ ಪರೋಟನ ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ. ಈಗ ಮಾಡ್ಕೊಂಡು ಪರೋಟ ಇವಾಗ ಇದನ್ನ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ಬಿಸಿಯಾಗಿ ತಿಂತ ಇದ್ರೆ ಸೂಪರ್ ಆಗಿರುತ್ತೆ. ಇದಕ್ಕೇನು ಸೈಡ್ಗೆ ಏನು ಚಟ್ನಿ ಅದು ಏನು ಬೇಕಾಗೋ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಕೂಡ ನಿಮ್ಗೆ ಇಷ್ಟ ಆಯ್ತು ಇದ್ರ ಜೊತೆ ಟೊಮೊಟೊ ಸಾಸ್ ತಿನ್ಬೋದು. ಅದನ್ನ ಕೂಡ ಮಕ್ಳಿಗೆ ಇಷ್ಟ ಆದ್ರೆ ಟೊಮೊಟೊ ಸಾಸ್ ಕೊಡ್ಬೋದು, ಇಲ್ಲಾಂದ್ರೆ ಮೊಸರನ್ನ ಕೂಡ ಹಚ್ಕೊಂಡು ತಿನ್ಬೋದು. ಮೊಸರಿಗೆ ಮೇಲ್ಗಡೆಗೆ ಸ್ವಲ್ಪ ಅಚ್ಕಾರದ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು, ಸೂಪರ್ ಆಗಿರುತ್ತೆ ನೋಡಿ. ಇದ್ರ ಜೊತೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂದ್ರೆ ವಾವ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ
ಲಂಚ್ ಬಾಕ್ಸ್ಗೆ ಆಗಿರ್ಬೋದು, ಡಿನ್ನರ್ಗೆ ಆಗಿರ್ಬೋದು ಸೂಪರ್ ಆಗಿರುತ್ತೆ ನೋಡಿ. ಬೇಗ ಕೂಡ ಮಾಡಿಟ್ಕೊಬಹುದು. ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.